ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಮಾಡಿ ತೋರಿಸ್ತಾ ಇರೋದು ಚುರ್ಮರಿಯನ್ನು ಬಳಸ್ಕೊಂಡು ಮಸಾಲೆ ವಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಥರ ಬೇಳೆನ ನೆನೆಸೋದು ರುಬ್ಬೋದು ಬೇಡ ರೀ. ದಿಢೀರ್ನೇ ತಿನ್ಬೇಕು ಅನ್ನಿಸ್ದಾಗ ನೀವು ಈ ಥರ ಮಂಡಕ್ಕಿ ವಡಿನ ಮಾಡ್ಕೋಬೋದು. ನೀವು ಈ ಗ್ಲಾಸ್ ಇದೆ ಅಲ್ರಿ, ನಾನು ಗ್ಲಾಸಲ್ಲೇ 4 ಗ್ಲಾಸ್ ಚುರ್ಮರಿ ತೊಗೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಇವು ಚುರ್ಮರಿನ ತೋಯಿಸ್ಕೊಳ್ಳೋಣ್ರಿ. ಚೆನ್ನಾಗಿ ಈ ಥರ ಕೈಯಿಂದ ಒತ್ಕೊಂಡು ತೋಯಿಸ್ಕೊಳ್ಳಿ. ಇವು 1 ನಿಮಿಷ ನೆನಿಬೇಕು. ಇವಾಗ ನೋಡಿ ನೆನೆದಿಂದ ಹಿಂಡಿ ತಗೋತಾ ಇದ್ದೀನಿ ನೋಡಿರಿ ಒಂದು ಪಾತ್ರೆಗೆ. ತುಂಬ ರುಚಿ ಹಾಕೋ ನೋಡಿರಿ. ನೀವು ಉದ್ದಿನ ಬೇಳೆ ವಡೆ ಮತ್ತು ಕಡ್ಲಿ ಬೇಳೆ ವಡೆ ಈ ಥರ ಎಲ್ಲ ಮಸಾಲೆ ವಡೆಗಳನ್ನು ಮಾಡ್ಕೊಂಡಿರ್ತೀರಲ್ಲ, ಒಂದ್ಸರಿ ಈ ಥರ ಚುರ್ಮರಿ ವಡೆ ಮಾಡ್ಕೊಂಡು ನೋಡಿರಿ, ತುಂಬ ರುಚಿಯಾಗಿರ್ತಾವೆ. ಅದಕ್ಕೆ ಒಂದು ದೊಡ್ಡ ಈರುಳ್ಳಿನ ನಾನು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಸಣ್ಣಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಮತ್ತು 1-2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ರೀ. ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಉಪ್ಪು, 1 ಚಮಚ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ನೋಡಿರಿ. ಮತ್ತು ಇದಕ್ಕೆ ನಾವೇನು ಸೋಡಾ ಪುಡಿ ಅದೇನು ಹಾಕ್ಕೊಂಡಿಲ್ಲ ನೋಡಿರಿ. ಅದ್ರ ಸೋಡಾ ಪುಡಿ ಹಾಕೋದು ಅವಶ್ಯಕತೆಯೂ ಇಲ್ಲ ರೀ. ತುಂಬ ಚೆನ್ನಾಗಿರ್ತಾವೆ. ಹಾಗೇನು ಮಾಡಿದ್ರೂ ಕ್ರಿಸ್ಪಿಯಾಗಿ ಬರ್ತಾವೆ. ಈ ಥರ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳಿ. ಮತ್ತು 1-2-3 ಚಮಚದಷ್ಟು ನಾನು ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ. ಮಿರ್ಚಿ ಮಾಡ್ತೀವಲ್ರಿ ಆ ಹಿಟ್ಟು, ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೋಡಿರಿ. ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳ್ಳಿ. ನೋಡಿರಿ, 2-3 ಚಮಚ ಹಿಟ್ಟು ಹಾಕ್ಕೊಳ್ರಿ. ಕಡಲೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೋಬೇಕು. ಅದಕ್ಕೊಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಹಾಕ್ಕೋತಾ ಇದ್ದೀನಿ ನೋಡಿರಿ. ಖಾರ ಹುಳಿ ಹುಳಿಯಾಗಿ ರುಚಿಯಾಗಿರುತ್ತಂದು ನಿಂಬೆಹಣ್ಣು ಹಾಕ್ಕೋತಾ ಇದ್ದೀನಿ. ಈಗ ನಾವು ನಿಂಬೆಹಣ್ಣು ಹಾಕ್ಕೊಂಡಿವಲ್ರಿ, ಇದಷ್ಟು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡಿ ಕಲಿಸ್ಕೊತೀವಲ್ಲ, ಇದು ಹದ ಕರೆಕ್ಟ್ ಆಗುತ್ತೆ ರೀ. ನೋಡಿರಿ, ಈ ಥರ ಕಟ್ಟಿದ್ರೆ ಉಂಡೆ ಹಿಂಗೆ ಮಾಡ್ಕೊಂಡ್ರೆ ವಡೆ ತಟ್ಟಕ್ಕೆ ಬರಬೇಕು. ಆ ಥರ ಹದ ಇದ್ರೆ ಕರೆಕ್ಟಾಗಿ ವಡೆ ತಟ್ಟಕ್ಕೆ ಬರುತ್ತೆ ರೀ. ಇಲ್ಲ ನಿಮ್ಗೆ ಸ್ವಲ್ಪ ಅದು ಉದುರಾಗಿದ್ದರೆ ನೀವು ಕೈಯಿಂದ ಒಂದು ಸ್ವಲ್ಪ ನೀರು ಚಿಮ್ಸ್ಕೊಂಡು ಕಲಿಸ್ಕೋಬೋದು. ನಾನೀಗ ಇದು ಹದ ಕರೆಕ್ಟ್ ಆತಲ್ರಿ, ಹಾಗೆ ತಟ್ಕೋತಾ ಇದ್ದೀನಿ ನೋಡಿರಿ. ಈ ಥರ ಕೈಯಿಂದ ಮಾಡಿದರೆ ಹಿಂಗೆ ತಟ್ಟಕ್ಕೆ ಬರ್ಬೇಕ್ರಿ ಅದು. ನೋಡಿ, ಈ ಥರ ಮಸಾಲೆ ವಡೆ ತಟ್ಕೊತಿರಲ್ಲ, ಕಡಲೆಬೇಳೆ ವಡೆ ಅದು ಹಂಗೆ ತಟ್ಕೋಬೇಕು. ಕರೆಕ್ಟ್ ಹದ ಬಂದಿದ್ದು ನೋಡ್ರಿ. ಇದು ಕೈಯಿಂದ ಈ ಥರ ತಟ್ಕೋಬೇಕು. ಇವು ತುಂಬಾ ರುಚಿಯಾಗಿರ್ತಾವೆ ನೋಡಿರಿ ಮಂಡಾಳ ವಡೆ. ನೀವು ಉದ್ದಿನ ಬೇಳೆ ವಡೆ ಕಡಲೆಬೇಳೆ ಮಾಡಿರ್ತಿರಲ್ಲ, ಚುರ್ಮರಿ ವಡೆ ಒಂದ್ಸರಿ ಈ ಥರ ಮಾಡ್ಕೊಂಡು ನೋಡಿರಿ, ತುಂಬ ರುಚಿಯಾಗಿರ್ತಾವೆ. ಮತ್ತು ಇವು ಹೇಗಾಗಿದೆ ಅಂಥೇಳಿ ಮರಿದೇನೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇದೇ ಥರ ಎಲ್ಲ ವಡಿನೂ ತಟ್ಕೋಬೇಕ್ರಿ. ಈಗ ನಾವು ಈ ವಡೆ ತಟ್ಕೊಳ್ಳೋದ್ರಾಗನ ಎಣ್ಣೆ ಬಿಸಿ ಆಗ್ಲೆಂದು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಳ್ಳೋಣ್ರಿ. ವಡೆ ತಟ್ಟೋದ್ರಾಗ ಎಣ್ಣೆ ಬಿಸಿ ಆಗುತ್ತೆ ನೋಡಿ. ಇದೇ ಥರ ತಟ್ಕೋಬೇಕು ಎಲ್ಲ ವಡಿನೂ. ಇವಾಗ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿವಲ್ರಿ, ಎಣ್ಣೆ ಬಿಸಿಯಾಗಿದೆ. ವಡೆ ಬಿಟ್ಟು ಕರೆ ತೋರಿಸ್ತೀನಿ ನೋಡಿರಿ. ಈಗ ಒಂದೊಂದೇ ವಡಿನ ಈ ಥರ ಹಾಕ್ಕೋಬೇಕು. ನೀವು ಪಾತ್ರೆಯಲ್ಲಿ ನಿಮ್ಗೆ ಎಷ್ಟು ವಡೆ ಹಿಡಿತಾವೆ ನೋಡಿ ಹಾಕ್ಕೊಳ್ರಿ. ನೀವು ಇವು ವಡೆ ಹಾಕಿಂದ ತಕ್ಷಣವೇ ನೀವು ಹೊಳಿಸಿ ಹಾಕಬೇಡ್ರಿ. ಒಂದು 15-20 ಸೆಕೆಂಡ್ ಬಿಟ್ಟು ಒಂದು ಸೈಡ್ ಬೆಂದಿಂದ ಹೊಳಿಸಿ ಹಾಕ್ಕೊಳ್ರಿ. ಉರಿನ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ರಿ. 2 ಸೈಡು ಈ ಥರ ಹೊಳಿಸಿ ಹಾಕ್ಕೊಂಡು ಕ್ರಿಸ್ಪಿ ಆಗೋವರೆಗೂ ಕರ್ಕೋಬೇಕು. ತುಂಬ ರುಚಿಯಾಗಿರ್ತಾವೆ ನೋಡಿರಿ. ಟೀ ಟೈಮ್ ಸ್ನ್ಯಾಕ್ಸು ನೀವು ಏನು ತಿನ್ನಬೇಕು, ಬೇಜಾರಾಗಿದೆ ಎಲ್ಲ ಕಡಲೆಬೇಳೆ ವಡೆ ತಿಂದು ಇದು ಮಿರ್ಚಿ ತಿಂದು ಅಂತಂದ್ರೆ ಈ ಥರ ಒಂದ್ಸರಿ ಮಂಡಕ್ಕಿ ವಡೆ ಮಾಡ್ಕೊಂಡು ನೋಡಿರಿ. ತುಂಬ ರುಚಿಯಾಗಿರ್ತಾವೆ. ಮೇಲೆ ಕ್ರಿಸ್ಪಿಯಾಗಿರ್ತಾವೆ, ಒಳಗೆ ಸ್ಮೂತ್ ಹಾಕಾವೆ ನೋಡಿರಿ. ಭಾಳ ಅಂದ್ರೆ ಭಾಳ ರುಚಿ ಹಾಕಾವೆ ನೋಡಿರಿ. ಇವು ಒಂದ್ಸರಿ ಮರಿಯದೇನೆ ಮಾಡ್ಕೊಂಡು ತಿಂದು ಹೇಳ್ರಿ. ನೋಡಿ, ಇನ್ನೊಂದು ಟ್ರಿಪ್ಪು ಹಾಕ್ಕೊಂಡು ಕರಿತಾ ಇದ್ದೀನಿ ನೋಡಿರಿ. ಭಾಳ ಕ್ರಿಸ್ಪಿ ಹಾಕಾವೆ ನೋಡಿರಿ ಇವು ಮಂಡಕ್ಕಿ ವಡೆ. ದೊಡ್ಡವ್ರಿಗೆ ಹುಡುಗರಿಗೆ ಎಲ್ಲರಿಗೂ ಇಷ್ಟ ಹಾಕಾವೆ ನೋಡಿರಿ ಇವು. ನೀವು 2-4 ವಡೆ ತಿನ್ನೋ ಜಾಗದಾಗ 5-6 ವಡೆ ತಿಂತೀರಿ ನೋಡಿರಿ. ಇವ್ನ ಅಷ್ಟು ರುಚಿಯಾಗಿರ್ತಾವೆ ನೋಡಿರಿ ಇವು ಮಂಡಾಳ ವಡೆ. ತುಂಬ ಅಂದ್ರೆ ತುಂಬಾ ರುಚಿ ಹಾಕಾವೆ. ಈಗ ಇವು ಎಲ್ಲ ವಡೆ ರೆಡಿ ಆದವಲ್ರಿ, ಒಂದು ಮುರಿದು ತೋರಿಸ್ತೀನಿ ನೋಡಿರಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿರಿ. ಮೇಲೆ ಒಳಗೆ ನೋಡಿರಿ ಎಷ್ಟು ಸ್ಮೂತ್ ಆಗ್ಯಾವ ನೋಡಿರಿ. ತುಂಬ ರುಚಿಯಾಗಿರ್ತಾವೆ. ಈಗ ಇವು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.